ಮುಂದಣಾತನು ಪಾರ್ಥನು ಆತನ ಹಿಂದೆ ಭೂಪತಿ, ಧರ್ಮಪುತ್ರನ ಹಿಂದೆ ಮಾದ್ರಿ ತನಯರು, ಇಬ್ಬರ ಹಿಂದೆ ಪಾಂಚಾಲೆ, ಹಿಂದೆ ಕುಂತಿ ದೇವಿಯು, ಆಕೆಯ ಹಿಂದಣಾತನು ಭೀಮನು ಎನ್ನ ಮಂದಿ ತೋರಿದುದು, ಒಬ್ಬರೊಬ್ಬರಿಗೆ ಇವರ ನೀಕ್ಷಿಸುತ್ತಾ. ರಾಜಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಪಾಂಡವರು ಹೇಗಿದ್ರು ಅಂದ್ರೆ, ಎಲ್ಲರಿಗಿಂತ ಮುಂದೆ ಅರ್ಜುನನ ಹಿಂದೆ ಎಲ್ಲ ಪಾಂಡವರ ಪೈಕಿ ಹಿರಿಯವನಾದಂತಹ ಧರ್ಮರಾಯ ಇದ್ದ. ಧರ್ಮರಾಯನ ಹಿಂದೆ ಅವಳಿ ಜವಳಿಗಳಾದಂತಹ ನಕುಲ ಸಹದೇವರು ಇದ್ರೆ, ಅವರ ಹಿಂದೆ ಅವರೆಲ್ಲರ ಪತ್ನಿಯಾದ ದ್ರೌಪದಿ ಇದ್ಲು. ದ್ರೌಪದಿಯ ಹಿಂದೆ ಪಾಂಡವರ ತಾಯಿ ಹಾಗೂ ದ್ರೌಪದಿಯ ಅತ್ತೆಯೂ ಆದಂತಹ ಕುಂತಿ ಇದ್ರೆ, ಇವರೆಲ್ಲರ ಹಿಂದೆ ಭೀಮ ನಡೀತಾ ಇದ್ದ. ಹೀಗೆ ಎಲ್ಲ ಪಾಂಡವರೂ ತಮ್ಮ ಪತ್ನಿ ಹಾಗೂ ತಾಯಿಯ ಜೊತೆ ಒಂದೇ ಸಾಲುಗಟ್ಟಿ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಪುರವಾಸಿಗಳೆಲ್ಲರೂ ಇವರು ಅರ್ಜುನ, ಇವರು ಭೀಮ, ಇವರು ನಕುಲ, ಇವರು ಸಹದೇವ, ಇವರು ಕುಂತಿ, ಇವರು ದುರ್ಯೋಧನ. ಹರನ ಜೋಡು ಮುರಾಂತಕನ ಸಮದರೆ, ವಿರಿಂಚನ ಪಾಡು ಶಕ್ರನ ಸರಿಸದವರಿಗೆ, ಭಂಗವು ಈ ವಿಧಿಯು ಈ ವಿಪತ್ತುಗಳ ನರರ, ಈ ಕೌರವರ ಮಿಕ್ಕಿನ ನರಜುಗಳ ಪಾಡೇನು. ಶಿವ ಶಿವ ಕರುಣೆಯಿಲ್ಲ ವಿಧಾತ್ರಗೆ, ಎಂದುದು ನೆರೆದ ಜನನಿಕರ. ಧರ್ಮರಾಯ, ಅರ್ಜುನ, ಭೀಮ, ನಕುಲ ಸಹದೇವ, ದ್ರೌಪದಿ, ಕುಂತಿ ಇವರೆಲ್ಲರೂ ರಾಜ ಬೀದಿಗಳಲ್ಲಿ ರಾಜ ಮನೆಯ ಹಲವು ಮಂತ್ರಿಗಳ ಜೊತೆ ನಡೀತಾ ಇದ್ದಾಗ, ಅಲ್ಲಿದ್ದಂತಹ ನಗರವಾಸಿಗಳು ವಿಧ ವಿಧವಾಗಿ ಮಾತಾಡ್ಕೊಳ್ತಾರೆ. ಏನಂತ ಅಂದರೆ, ಪರಮೇಶ್ವರನಿಗೆ ಸಮಾನನು, ಕೃಷ್ಣನಿಗೆ ಸರಿಸಮ, ಬ್ರಹ್ಮನಿಗೆ ಸರಿಸಾಟಿ, ಇಂದ್ರನಿಗೆ ಸರಿಜೋಡಿಯೂ ಆಗಿರುವಂತಹ ಈ ಎಲ್ಲ ಪಾಂಡವರಿಗೇನೆ ಇಂತಹ ಕೆಟ್ಟ ಸ್ಥಿತಿಯನ್ನ, ಈ ರೀತಿಯ ಅಪಮಾನವನ್ನ ಹಾಗೂ ಇಷ್ಟೊಂದು ವಿಪತ್ತುಗಳನ್ನ ಕೊಡ್ತಾ ಇದ್ದಾನೆ ಆ ದುರ್ಯೋಧನ ಮತ್ತು ಅವನ ತಮ್ಮಂದಿರು. ಅಂದರೆ ಇನ್ನು ನಮ್ಮಂತಹ ಸಾಮಾನ್ಯ ಮಾನವರ ಸ್ಥಿತಿಯನ್ನ ಏನು ಮಾಡ್ತಾರೋ ಏನೋ ಅಂತ ಅವರೆಲ್ಲರೂ ದುಃಖದಿಂದ, ಭಯದಿಂದ ಒಬ್ರಿಗೊಬ್ರು ವಾರ್ತಾಲಾಪ ಮಾಡ್ಕೊಳ್ತಾರೆ. ಹೀಗೆ ವಾರ್ತಾಲಾಪ ಮಾಡ್ತಾ ಇದ್ದಾಗ ಅವರೆಲ್ಲರೂ ಬ್ರಹ್ಮನಿಗೆ ಪ್ರಶ್ನೆ ಮಾಡ್ತಾರೆ. ಏನಂತ ಅಂದರೆ, ಅಪ್ಪ ಬ್ರಹ್ಮ, ನಿನಗೆ ನಮ್ಮೆಲ್ಲರ ಮೇಲೆ ಕರುಣೆನೇ ಇಲ್ವಾ? ಇಂತಹ ದುಷ್ಟರನ್ನ, ದುರುಳರನ್ನ ನೀನು ಸೃಷ್ಟಿ ಮಾಡಿದ್ಯಲ್ಲ, ನಾವೆಲ್ಲರೂ ಏನು ಮಾಡಬೇಕು? ಇವರೆಲ್ಲರೂ ನಮ್ಮ ಜೀವನವನ್ನ ಹೇಗೆ ಹಾಳು ಮಾಡಿಬಿಡ್ತಾರೋ ಏನೋ ಅಂತ ಭಯದಿಂದ ಅವರೆಲ್ಲರೂ ಪರಮೇಶ್ವರನನ್ನ ಸ್ತುತಿಸ್ತಾರೆ, ಬ್ರಹ್ಮನನ್ನ ಪ್ರಶ್ನಿಸ್ತಾರೆ. ಅದೇ ರೀತಿ ಅಲ್ಲಿ ನಡೀತಾ ಇದ್ದಂತಹ ಪಾಂಡವರನ್ನ ನೋಡ್ತಾ ತಮ್ಮ ದುಃಖವನ್ನ, ಅಳಲನ್ನ ತೋಡ್ಕೊಳ್ತಾ ಆ ದುಷ್ಟನಾದ ದುರ್ಯೋಧನ ಮತ್ತು ಅವನ ತಮ್ಮಂದಿರನ್ನ ದೂಷಿಸ್ತಾರೆ.